ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದಲ್ಲ ಒಂದು ವಿವಾದದ ಒಳಗಡೆಗೆ ಸಿಕ್ಕಾಕೋತಾನೆ ಇದ್ದಾರೆ. ಸಿಕ್ಕಾಕೊಳ್ಳೋ ರೀತಿ ಆಗ್ತಾ ಇದೆ ಅವರ ಮಾತುಗಳಿಂದ. ಮೊನ್ನೆಯಷ್ಟೇ ಪಾಕಿಸ್ತಾನದ ವಿರುದ್ಧ ಹೇಳಿಕೆ, ಯುದ್ಧದ ವಿಚಾರದಲ್ಲಿ ಹೇಳಿಕೆ ಕೊಡಕ್ಕೆ ಹೋಗಿ ವಿಪರೀತ ಗೋಜಲು ಗೊಂದಲವನ್ನು ಉಂಟು ಮಾಡಿತ್ತು. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಅದು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ಎಲ್ಲೆಲ್ಲೋ ಆಗಬಾರ್ದು ಕಡೆ ಎಲ್ಲ ಚರ್ಚೆ ಆಗೋಯ್ತದು. ಸರಿ, ಕೊನೆಗೆ ಅದಕ್ಕೆ ಎಂಥದ್ದೋ ಒಂದು ತೇಪೆ ಹಚ್ಚಲಾಯಿತು. ಇವತ್ತು ಬೆಳಗಾಂಗೆ ಹೋಗಿದ್ರು. ಬೆಳಗಾಮಲ್ಲಿ ವೇದಿಕೆಯ ಮೇಲೆ ಭಾಷಣಕ್ಕೆ ತಯಾರಿ ಮಾಡಿಕೊಂಡಿದ್ರು. ಇದಕ್ಕಿಂತ ಭಾಷಣ ಮಾಡುವಾಗ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆಯರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿಬಿಟ್ಟರು. ನಮಸ್ಕಾರ ಹೇಳ ಇಲ್ಲ ಥ್ಯಾಂಕ್ಸ್ ಹೇಳ. ಇಷ್ಟು ಹೊತ್ತಿಗೆ ಅವರು ಸಂವಿಧಾನ ಬಚಾವ್, ಬೆಲೆ ಏರಿಕೆ ವಿರೋಧಿಸಿ ಅಂತೆಲ್ಲ ಅನ್ಕೊಂಡು ಭಾಷಣ ಸ್ಟಾರ್ಟ್ ಮಾಡಿದ್ರು. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಅವರಿಗೆ ಕೋಪ ಅಲ್ಲ ಬಿಸಿಲೋ ಅಥವಾ ನಿನ್ನೆ ಮೊನ್ನೆಗಳ ಬೆಳವಣಿಗೆಗಳೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಅವ್ರಿಗೆ ಕೋಪ ವಿಪರೀತವಾಗಿ ಹೋಯಿತು. ಅರ್ಥ ಆಯ್ತು ಅನ್ಸುತ್ತೆ. ಹೋಗಿದ್ದಾಗ ಏನು ಮಾಡಿದ್ರು? ಆ ವಿಪರೀತ ಕೋಪದಲ್ಲೇ ಹಿಂದೆ ಮುಂದೆ ನೋಡದೆ ಅಧಿಕಾರಿಗಳ ಮೇಲೆ ಕೆಂಡ ಕಾರಿದರು, ಅದರಲ್ಲೂ ಪೊಲೀಸ್ನವ್ರ ಮೇಲೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಏಯ್ ಬಾರಯ್ಯ ಇಲ್ಲಿ, ಯಾವನವನು ಎಸ್ ಪಿ ಅಂತ ಅಲ್ಲಿದ್ದ ಒಬ್ಬ ಪೊಲೀಸ್ ಅಧಿಕಾರಿ ಕಡೆ ತಿರುಗಿದ್ರು. ವೇದಿಕೆಗೆ ಕರೆದ್ರು. ಅಲ್ಲಿ ಇದ್ದ ಆ ಜಿಲ್ಲೆಯವರಲ್ಲ, ಆದರೂ ಪಾಪ ಎಕ್ಸ್ಟ್ರಾ ಸೆಕ್ಯೂರಿಟಿಗೆ ಅಂತ ಬಂದಿದ್ರೇನೋ ಪಕ್ಕದಿಂದ ಪಾಪ ಧಾರವಾಡದ ASP ನಾರಾಯಣ ಭರಮನಿ ಅಂತೆ ಅವ್ರ ಹೆಸರು. ಅವರು ಪಾಪ CM ಕರೆದ್ರಲ್ಲ ಅಂತ ಬಂದು ಕಂಕಳಲ್ಲಿ ಕೋಲನ್ನು ಹಿಡಿದು ಸಲ್ಯೂಟನ್ನು ಹೊಡೆದರು. ಹೊಡೆದ ಕೂಡಲೇ CMಗೆ ಕೋಪ ಎಲ್ಲಿತ್ತು ಏನು, ಅವರು ಸಲ್ಯೂಟ್ ಹೊಡೆದರೆ ಇವರು ಅವರಿಗೇ ಹೊಡೆಯುವಂತೆ ಕೈ ಎತ್ತಿ ಬಿಟ್ಟರು. ಆಮೇಲೆ ಅವರಿಗೆ ಅರಿವಾಯಿತು, ಅಥವಾ ಅಲ್ಲೊಬ್ರು ಸೆಕ್ಯೂರಿಟಿ ಒಳಕ್ಕೆ ಬಂದು ಹೊರಗೆ ಹೋಗ್ತಾರೆ ಕೈ ಹಾಕ್ಬಿಟ್ಟು, ಅದನ್ನು ನೋಡಿ ಸುಮ್ಮನಾದ್ರೋ ವಾಟೆವರ್. ಒಟ್ಟಲ್ಲಿ ಹಿ ಲಾಸ್ಟ್ ಹಿಸ್ ಕಂಪ್ಲೀಟ್ ಕಂಟ್ರೋಲ್ನ ಆ ಸಂದರ್ಭದಲ್ಲಿ. ಆಮೇಲೆ ಕಾಂಗ್ರೆಸ್ ನಾಯಕರು ಕೂಡಲೇ ಅದಕ್ಕೆ ತಿಪ್ಪೆ ಹೆಚ್ಚಕ್ಕೆ ಹೊರಟು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಾಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಸುಮ್ಮನೆ. ಸುಮ್ಮನೆ ಎಲ್ಲ ಕೂಗ್ಬೋದು, ಬೇಕಿತ್ತು, ತಪ್ಪೇನಿಲ್ಲ. ಹೆಂಗಾರು ಮಾಡಿ ಏನಾದ್ರು ಸಮಾಧಾನ ಮಾಡ್ಕೊಳ್ಳೋಣ ಇರಪ್ಪ ಅಂದ್ಬಿಟ್ಟು MB ಪಾಟೀಲ್ ಹೋಗಿ ಸಮಾಧಾನ ಮಾಡಿದ್ರು CMಗೆ. ಬನ್ನಿ 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 ಬನ್ನಿ, ಇದಕ್ಕೆ ಮೊದಲು BJP ಕಾರ್ಯಕರ್ತರು ಧಿಕ್ಕಾರ ಕೂತ್ಕೊಂಡು ಅದನ್ನ ವೇದಿಕೆ ಹತ್ರ ನುಗ್ಗುತ್ತಾ ಇದ್ರಂತೆ. ಕಾಂಗ್ರೆಸ್ ಕಾರ್ಯಕರ್ತರು ಅದಕ್ಕೆ ಪ್ರತಿಯಾಗಿ ವಾಕ್ಸಮರವನ್ನು ನಡೆಸ್ತಾ ಇದ್ರು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದರಿಂದ CM ಸ್ವಲ್ಪ ವಿಚಲಿತರಾದ್ರು, ಕೋಪ ಮಾಡ್ಕೊಂಡ್ರು. ಏನಿದು ಹಿಂಗೆ ನಡೀತಾ ಇದೆಯಲ್ಲ ನನ್ನ ಕಾರ್ಯಕ್ರಮದಲ್ಲಿ ಅಂತ ಅನ್ನಿಸ್ತು ಅವ್ರಿಗೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಏನ ಒಟ್ಟಲ್ಲಿ ಸಮಾವೇಶಕ್ಕೆ ನುಗ್ಗಲು BJP ಕಾರ್ಯಕರ್ತನ ಪೊಲೀಸರ ಮೇಲೆ ಬಂಧಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವೇದಿಕೆಯಿಂದ ಇಳಿದು ಹೋಗಿ ಅಲ್ಲಿ ಸಿಕ್ಕಾಕೊಂಡಿದ್ದು ಇನ್ನೊಬ್ಬ ಯಾರು DCP ಯಾರು ಸಿಕ್ಕಾಕೊಂಡಿರ್ಬೇಕಲ್ಲ, SP DCP ಯಾರು ಸಿಕ್ಕಾಕೊಂಡಿರ್ತಾರೆ. ಅವ್ರಿಗೆ ಹಿಡ್ಕೊಂಡು ಜಾಡ್ಸಿದ್ರೆ ಏನ್ ಮಾಡ್ತಾ ಇದೀಯಾ ನೀನ ಅಂತ. ಅವರು ಏಕವಚನನೇ, ಅವ್ರು ಎಲ್ಲ ಏಕವಚನ, ಎಲ್ಲ ಅವ್ರ ಮನೆ ಆಳುಗಳು. ಯಾಕೆ